ನವರಾತ್ರಿ ಹಬ್ಬದ ಶುಭಾಶಯಗಳು. ಇಡೀ ಕರ್ನಾಟಕದಲ್ಲಿ ಮತ್ತು ಇಡೀ ದೇಶದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತಕ್ಕಂಥ ಒಂದು ಹಬ್ಬ ಅಂತ ಹೇಳಿದ್ರೆ ಅದು ನವರಾತ್ರಿ. 9 ದಿನಗಳ ಕಾಲ ನಿರಂತರವಾಗಿ ಅನೇಕ ಕಾರ್ಯಕ್ರಮಗಳನ್ನ ಮಾಡೋದ್ರ ಜೊತೆಗೆ ಸಾಂಸ್ಕೃತಿಕವಾಗಿರ್ತಕ್ಕಂಥ ರೀತಿಯಲ್ಲಿ ಒಂದು ಒಗ್ಗಟ್ಟು ತರ್ತಕ್ಕಂಥ ಕೆಲಸವನ್ನು ಮಾಡೋದ್ರ ಜೊತೆಗೆ ಅಂತಿಮವಾಗಿ ಇವತ್ತು ವಿಜಯದಶಮಿ ದಿನದ ಕೊನೆಯ ದಿವಸದಲ್ಲಿ ಇವತ್ತು ಜನ ಅತ್ಯಂತ ಸಂತೋಷದಿಂದ ಭಾಗಿಗಳಾಗಿದ್ದಾರೆ. ಇವತ್ತು ವಿಶೇಷ ಅಂತ ಹೇಳಿದ್ರೆ ನಮ್ಮ ಡಾಕ್ಟರ್ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಇವತ್ತು ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಇಡೀ ಜಿಲ್ಲಾ ಆಡಳಿತ ಎಲ್ಲರೂ ಕೂಡ ಅಧಿಕಾರಿಗಳೆಲ್ಲರೂ ಕೂಡ ಸ್ಪಂದಿಸಿ ಇವತ್ತು ಆನೆ ಮೇಲೆ ಚಾಮುಂಡೇಶ್ವರಿಯನ್ನು ನೋಡುವಂತಹ ಭಾಗ್ಯವನ್ನು, ಆ ಭಾಗ್ಯ ಏನಿದ್ರೂ ಕೂಡ ಮೈಸೂರಿನಲ್ಲಿ ಮಾತ್ರ ನೋಡೋದಕ್ಕೆ ಸಾಧ್ಯ ಇತ್ತು. ಆದರೆ ಬೇರೆ ಕಡೆ ಸಾಧ್ಯ ಇರಲಿಲ್ಲ. ತುಮಕೂರಿನಲ್ಲೂ ಕೂಡ ಸಾಮಾನ್ಯ ಜನರು ಕೂಡ ನೋಡುವಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿರೋದಕ್ಕೆ ನನಗೆ ಇವತ್ತು ಎಲ್ಲರಿಗೂ ಕೂಡ ನಾನು ದಸರಾ ಹಬ್ಬದ ಶುಭಾಶಯಗಳನ್ನು ಮತ್ತು ಧನ್ಯವಾದವನ್ನು ಕೂಡ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಬಹುಶಃ ಈ ಸಾಂಸ್ಕೃತಿಕ ಹಬ್ಬ ಇದು ಹಂಪೆಯಿಂದ ಪ್ರಾರಂಭ ಆಗಿ ಸುಮಾರು 500-600 ವರ್ಷಗಳ ಇತಿಹಾಸ ಇರತಕ್ಕಂಥದ್ದು. ಅದು ಸಂಪ್ರದಾಯ ಎಲ್ಲಿ ಬಂತು ಅಂದರೆ ಮೈಸೂರಿಗೆ ಬಂತು. ಸುಮಾರು 450 ವರ್ಷಗಳಿಂದಲೂ ಕೂಡ ನಿರಂತರವಾಗಿ ಆ ಹಬ್ಬ ಆಚರಣೆ, ಸಾಂಸ್ಕೃತಿಕ ಹಬ್ಬದ ಆಚರಣೆ ಆಗಿರ್ತಕ್ಕಂಥದ್ದು. ಅದು ತುಮಕೂರಿನಲ್ಲಿ ಕೂಡ ಪ್ರಾರಂಭ ಆಗಿರ್ತಕ್ಕಂಥದ್ದು. ಯಾವುದೇ ರೀತಿಯಲ್ಲೂ ಕೂಡ ಇದೇ ರೀತಿಯಾಗಿ ಪ್ರತಿ ವರ್ಷವೂ ಕೂಡ ಮುಂದುವರಿಯಲಿ ಅಂತೇಳಿ ನಾನು ಆಶಿಸ್ತೇನೆ.